ನಮಸ್ಕಾರ, ನಾನು ನಿಮ್ಮ ಆರ್ಜೆ ನೇತ್ರ. ಫುಡ್ ಕಾನರ್ಸ್ ಇಂಡಿಯಾ ಕನ್ವೆನ್ಷನ್ ಇವತ್ತು ನಾವು ಹೀಗೆ ಹೂಸ್ ಹೂ ಆಫ್ ಬೆಂಗಳೂರು ಫುಡ್ ಸೀನ್ಸ್ ಇವ್ರನ್ನೆಲ್ಲ ಮೀಟ್ ಮಾಡ್ತಾ ಮಾತಾಡ್ತಾ ಹಾಗೆ ಸದ್ಯಕ್ಕೆ ಸ್ವಲ್ಪ ನೇಬರ್ಹುಡ್ ಕಡೆಗೆ ಬರ್ತಾ ಇದೀವಿ. ಇನ್ಫ್ಯಾಕ್ಟ್ ವೆನ್ ವಿ ಟಾಕ್ ಅಬೌಟ್ ಡ್ರಿಂಕಿಂಗ್ ಸೀನ್ಸ್ ಇನ್ ಬ್ಯಾಂಗ್ಲೋರ್, ಪಾರ್ಟಿ ಸೀನ್ಸ್ ಇನ್ ಬ್ಯಾಂಗ್ಲೋರ್, ಸಿಕ್ಕಾಪಡೆ ಜಾಸ್ತಿ ವೈಬ್ರೆಂಟ್ ಆಗಿ ನಮ್ಮ ಬೆಂಗಳೂರು ಇವತ್ತಿಗೆ ತುಂಬಾ ಬಹಳಷ್ಟು ಜಾಗಗಳು, ಬಹಳಷ್ಟು ಪ್ಲೇಸಸ್ ಟು ಗೋ ಸ್ಟಾರ್ಟ್ ಏನೋ ಆಗ್ತಾ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಎಲ್ಲಿಗೆ ಹೋಗಬೇಕು, ಇನ್ಫ್ಯಾಕ್ಟ್ ನೀವು ಎಲ್ಲ ನಿಮ್ಮ ನೈಟ್ ಲೈಫ್ ಏನಿದೆ ಸಿಕ್ಕಾಪಡೆ ಚೆನ್ನಾಗಿ ವೈಬ್ರೆಂಟ್ ಆಗಿ ನಡಿಬಹುದು. ಬಟ್ ದಿಸ್ ಇಸ್ ವೇರ್ ಯು ಸ್ಟಾರ್ಟ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ನೇಬರ್ಹುಡ್ ಬಾರ್. ವೆರಿ ವೆರಿ ಸ್ಪೆಷಲ್ ಜಾಗ, CBD. ಇದೇ ಜಾಗ ಇದನ್ನ ತುಂಬಾ ಪ್ರೀತಿಯಿಂದ ಒಂದು ಕನಸನ್ನ ಹೊತ್ತು ಸ್ಟಾರ್ಟ್ ಮಾಡಿರುವಂತಹ ನಮ್ಮ ಅಜಿತ್ ಸದ್ಯಕ್ಕೆ ನಮ್ಮ ಜೊತೆ ಫ್ರಮ್ ಕ್ರಿಮ್ಸನ್ ಅಂಡ್ ಕ್ಲವರ್ ಹಾಸ್ಪಿಟಾಲಿಟಿ. ವೆಲ್ಕಮ್, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್ ಟುಡೇ. ಥ್ಯಾಂಕ್ ಯು ನೇತ್ರ, ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್. ಹೇಗಿದ್ದೀರಿ? ಆಲ್ ಗುಡ್, ನೀವು ಹೇಗಿದ್ದೀರಾ? ಓ ಪರ್ಫೆಕ್ಟ್. ಸೊ ಯೂಶಲಿ ನೈಟ್ ಸೀನ್ಸ್ ನಮ್ಮ ಬೆಂಗಳೂರಿನಲ್ಲಿ ಹೇಗಿದೆ ಅಂತಂದ್ರೆ ವಿ ಸ್ಪಾಯ್ಲ್ ಫಾರ್ ಚಾಯ್ಸ್. ದೇರ್ ಸೋ ಮೆನಿ ಪ್ಲೇಸಸ್ ಟು ಜಸ್ಟ್ ಗೋ, ಅಂಡ್ ಇನ್ ಫ್ಯಾಕ್ಟ್ ಫ್ರೆಂಡ್ಸ್ ಗ್ರೂಪ್ ನಲ್ಲಿ ಜನರಲಿ ದೇರ್ ಸೋ ಮಚ್ ಡಿಸ್ಕಷನ್ ಹ್ಯಾಪನಿಂಗ್, ಅಂಡ್ ಫೈನಲಿ ಎಲ್ಲಿ ಡಿಸ್ಕೌಂಟ್ ಜಾಸ್ತಿ ಇದೆ, ಎಲ್ಲಿ ವೈಬ್ರೆಂಟ್ ಆಗಿದೆ, ಎಲ್ಲಿ ಮ್ಯೂಸಿಕ್ ಚೆನ್ನಾಗಿದೆ, ಎಲ್ಲಿ ಯಾರಿಗೆ ಹತ್ರ ಆಗುತ್ತೆ, ನಮ್ಮ ಏರಿಯಾಲಿ ಯಾವ ಬಾರ್ ಇದೆ. After all of that, finally there's one place that gets decided. But I like your communication line that you say about ನಿಮ್ಮ pre-game jaga idagli, and then you can go wherever you want for the night. Perfect. I think it's a perfect way to start also. Great that you did some research. Thank you. Absolutely. I actually like the line because start point ಏನಿದೆ ಅಲ್ಲೇ ತುಂಬಾ ಡಿಸ್ಕಷನ್ ನಡೀತಾ ಇರುತ್ತೆ. ಎಲ್ಲಿ ಮೀಟ್ ಮಾಡೋದು ನಾವು ಫಸ್ಟ್. True. And you've sorted it out for people, I think. ಇಲ್ಲ, ಸ್ಟಾರ್ಟಿಂಗ್ ಅಲ್ಲಿ ನಾವು ಈ ಬ್ಯಾಂಗ್ಳೂರಿಗೆ ಬಂದಾಗ ವಿ ಹ್ಯಾವ್ ಓಪನ್ ಫ್ಯೂ ಅದರ್ ಬ್ರ್ಯಾಂಡ್ಸ್ ಅಂಡ್ ಐ ಹ್ಯಾವ್ ಎಕ್ಸಿಟೆಡ್ ಫ್ರಮ್ ದೇರ್. ಅಲ್ಲಿಂದ ನಾನೊಂದು ಆ ಟೈಮಲ್ಲಿ ಟ್ರೆಂಡ್ ಏನಿತ್ತು 2019-20 ಟ್ರೆಂಡ್ ಎಲ್ಲ ನೈಟ್ ಕ್ಲಬ್ಸ್. ಸೊ ಅದೇ ಹುಚ್ಚು, ನೈಟ್ ಕ್ಲಬ್ ಓಪನ್ ಮಾಡಿದ್ವಿ, ಫ್ಲೋ ಅಂತೇಳಿ. ಆಮೇಲೆ ಆಫ್ಟರ್ 2 years ಬ್ರೂರೀಸಲ್ಲೂ DJ ಬಂದರು, ನೇಬರ್ಹುಡ್ ಬಾರ್ಸಲ್ಲೂ DJ ಬಂದರು. ಸೊ ಎವ್ರಿ ಪ್ಲೇಸ್ ಹ್ಯಾಸ್ ಅ DJ ನಾವು. ಸೊ ಥಾಟಿಗೆ ನಮಗೆ ನಾವೇ ಕಾಂಪಿಟೇಷನ್ ಮಾಡ್ಕೊಳ್ಳೋದು ಬೇಡ. ಸೊ ವಿಲ್ ಓಪನ್ ಸಮಥಿಂಗ್ ಕಾಲ್ಡ್ ನೇಬರ್ಹುಡ್ ಅಗೇನ್. ದ್ಯಾಟ್ಸ್ ದಿ ನೇಮ್. ಅವಾಗೆ ನಮಗೆ ನೇಬರ್ಹುಡ್ ಅಂತ ಬಂತು. 2023-2024 ವಿ ರಿಯಲೈಸ್ಡ್ ಆಯ್ತು, ಇನ್ನು ಕ್ಲಬ್ ಸೀನ್ ಮುಗೀತು ಬೆಂಗಳೂರಲ್ಲಿ. ರಾತ್ರಿ ಬರಲ್ಲ, ರಾತ್ರಿ ಹೋಗೋ ಮುಂಚೆ ಯಾರಾದ್ರೂ ಇಲ್ಲಿ ಬಂದು ಇಲ್ಲಿ ಮುಗಿಸ್ಕೊಂಡು ಎಲ್ಲಾದರೂ ಹೋಗಲಿ ಅಂತ. ದ್ಯಾಟ್ಸ್ ದ ಪಾಯಿಂಟ್ ವಾಟ್ ವಿ ಥಾಟ್. ಆ್ಯಂಡ್ ದೇರ್ ನೀವೆಲ್ಲ ಹೇಳಿದ ಪ್ರಾಬ್ಲಮ್ಸ್, ಡಿಸ್ಕೌಂಟ್ಸ್, ವೇರ್ ಟು ಗೋ, ಹೌ ಟು ಗೋ, ಆಲ್ ದೀಸ್ ಥಿಂಗ್ಸ್. ವಿ ಹ್ಯಾವ್ ಮೆಟ್ರೋ, ವಿ ಆರ್ ಇನ್ ಸೆಂಟ್ರಲ್ ಬ್ಯಾಂಗ್ಳೂರ್. ಎನಿ ಪಾರ್ಟ್ ಆಫ್ ಪೀಪಲ್, ಎನಿ ಸೈಡ್ ಆಫ್ ಬ್ಯಾಂಗ್ಳೂರ್ ಕ್ಯಾನ್ ರೀಚ್ ಹಿಯರ್ ಆ್ಯಂಡ್ ಅಫೋರ್ಡಬಲ್, ವೆರಿ ಮಚ್ ಅಫೋರ್ಡಬಲ್. ಇದೆಲ್ಲ ನೋಡಿದ್ವಿ. ಆಮೇಲೆ ದೇರ್ ಸಮಥಿಂಗ್ ನ್ಯೂ ಟರ್ಮ್ ಕೇಮ್, ಜೆನ್ಸಿ. ಅನ್ಎಕ್ಸ್ಪೆಕ್ಟೆಡ್. ಓಕೆ, ಇವಾಗ ಇವ್ರಿಗೆ ಏನು ಮಾಡ್ಬೇಕೀಗ, ಜೆನ್ಸಿ ಅವ್ರಿಗೆ ಏನೊಂದು ಮಾಡೋಣ. ಸೊ ಕಾಕ್ಟೇಲ್ಸ್, ಆಮೇಲೆ ಆಂಬಿಯನ್ಸ್. ಸೊ ಇದು ಯಾವುದೋ ಒಂದು ಬುಕ್ ಬರ್ಕೊಂಡು ಈ ಥರನೇ ಇರಬೇಕಂತ ಏನೂ ಮಾಡಿಲ್ಲ. ಇಟ್ ವಾಸ್ ಆಲ್ ಅಬೌಟ್ ವಿ ಸ್ಟಾರ್ಟೆಡ್ ಟೇಕಿಂಗ್ ದಿ ಪ್ಲೇಸ್ ಆ್ಯಂಡ್ ಸ್ಲೋಲಿ ವಿ ಹ್ಯಾವ್ ಎಮರ್ಜ್ಡ್ ಆರ್ ಇವಾಲ್ವ್ಡ್ ಪಾಯಿಂಟ್ ಬೈ ಪಾಯಿಂಟ್. ಒಂದು ಸತಿ ಫಸ್ಟ್ ಕಾಕ್ಟೇಲ್ಸ್ ಅಂದ್ಕೊಂಡ್ವಿ, ಆಮೇಲೆ ಆಂಬಿಯನ್ಸ್, ಆಮೇಲೆ ಇನ್ಸ್ಟಾಗ್ರಾಮಬಲ್, ಆಮೇಲೆ ಫುಡ್, ಕಂಫರ್ಟ್ ಫುಡ್, ಎಕ್ಸೆಟ್ರಾ ಎಕ್ಸೆಟ್ರಾ. ದೇರ್ ಇಸ್ ಲಾಟ್ ಆಫ್ ರಿಸರ್ಚ್ what we have done for more than 4 or 5 months. Not research, I would say. Friendly discussion between chef, bartender and founder. So this is what happened. Amele finally we opened one. Yeah. I hope it's going well now in the market. Lovely. So Bangalore, like you say, nightlife scene ಒಂದ್ ಕಡೆ ತುಂಬಾ ವೈಬ್ರೆಂಟ್ ಆಗಿದೆ. ಆಲ್ಸೋ ಇಟ್ ಇಸ್ ಸೋ ಕ್ರೌಡೆಡ್. ಇವತ್ತಿಗೆ ಜಸ್ಟ್ CBD ಒಂದೇ ಅಲ್ಲ, ಯಾವ ಏರಿಯಾದಲ್ಲಿ ನೋಡಿದ್ರು ಕೂಡ ಐ ಥಿಂಕ್ ಪೀಪಲ್ ಆರ್ ವೆರಿ ಸೆಲ್ಫ್ ಸಫಿಷಿಯಂಟ್. ಅವ್ರವ್ರ ಏರಿಯಾನಲ್ಲಿ ದೇ ಹ್ಯಾವ್ ಅ ಪ್ಲೇಸ್ ಟು ಗೋ. ಅಲ್ಲೇ ಕಿತ್ತಾಡ್ತಾ ಇರ್ತಾರೆ ಬೇಕಾದ್ರೆ. ಸೊ ಆ ಥರ ನೋಡಿದ್ರೆ ಆಸ್ ಅ ಕನ್ಸ್ಯೂಮರ್ ಅಬೌಟ್ ನೈಟ್ ಲೈಫ್, ವಾಟ್ ಇಸ್ ಇಟ್, ವಾಟ್ ಇಸ್ ಅ ಗ್ಯಾಪ್ ದಟ್ ಯು ಫೌಂಡ್ ವೆನ್ ಯು ವರ್ ಸ್ಟಾರ್ಟಿಂಗ್ ದಿಸ್? See, I would say the same again. ಇವಾಗ if you wanted to go for a night club, the way you dress is completely different. ನಾವು ಒಂದು ಶಾರ್ಟ್ ಹಾಕೊಂಡು T-shirt ಹಾಕೊಂಡ್ರೆ ಅಲೋನೇ ಮಾಡಲ್ಲ, ಫಸ್ಟ್ ಪಾಯಿಂಟ್. ಸೊ ನೀವೊಂದು ಬ್ರೂರಿಗೆ ಹೋಗಿದ್ರೆ ಇಟ್ಸ್ ಇಸ್ ಅಗೇನ್ ಗ್ರೂಪ್ ಆಫ್ ಫ್ರೆಂಡ್ಸ್. ನಿಮಗೆ ಒಳ್ಳೆ ಊಟ ಸಿಕ್ಕಿದ್ರೆ ಬಿಯರ್ ಸಿಗಲ್ಲ, ಬಿಯರ್ ಸಿಕ್ಕರೆ ಊಟ ಸಿಗಲ್ಲ, ಎರಡೂ ಸಿಕ್ಕರೆ ವೈಪ್ ಸಿಗಲ್ಲ, ಅದೆಲ್ಲ ಸಿಕ್ಕಿದ್ರೆ DJ ಸಿಗಲ್ಲ. ಸೊ there are enough problems, gaps in this industry. ಎಲ್ಲ ಹೇಳ್ತಾರೆ ಸ್ಯಾಚುರೇಷನ್ ಅಂತಿದೆ ಅಂತ, ಬಟ್ ನೋ, there is enough bridges we can build around. So at that point, one thing what we have come is again this neighborhood bar. ಇನ್ನೊಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡೋ ಬದಲು cocktail bar is again emerging and trending. So we are planning to open one cocktail bar somewhere near CBD again. But illi neighborhood bar is the first experiment what we started. We have to see where it goes. Yeah, in fact cocktail scenes ತುಂಬಾ so ಜಾಸ್ತಿ, as you said again, ನಾಸ್ಟಾಲ್ಜಿಕ್ ಫೀಲ್ ತರಬೇಕಂತೇಳಿ ನಾವೆಲ್ಲ ಕಾಕ್ಟೇಲ್ಸ್ ಎಲ್ಲ ಇಟ್ ಇಸ್ ಮೋರ್ ಆನ್ ಬಟರ್ ಮಿಲ್ಕ್ ಇಂದ, ಆಮೇಲೆ ನಿಂಬು ಪಾನಿ, ಕಾಫಿಯಿಂದ ಫುಲ್ ಕಾಫಿ ವಿತ್ ಎಣ್ಣೆ
ಕಾಪಿ ವಿತ್ ಎಣ್ಣೆ. ಫಿಲ್ಟರ್ ಕಾಫಿ ವಿತ್ ಎಣ್ಣೆ. ಓ ನೈಸ್ ಮ್ಯಾನ್. ಫಿಲ್ಟರ್ ಕಾಫಿ ವಿತ್ ಎಣ್ಣೆ. ಆಮೇಲೆ ಚಾಯ್ ಪಾನಿ ಅಂತ ಮಾಡಿದ್ವಿ. ಐ ಹರ್ಡ್ ಸಮಥಿಂಗ್ ಕಾಲ್ಡ್ ಗೊಂಗುರ ಬಟರ್ ಮಿಲ್ಕ್. ಗೋಂಗೂರ ಬಟರ್ ಮಿಲ್ಕ್. ಇದೆಲ್ಲ ಹೆಸರುಗಳಲ್ಲೇ ಸಿಕ್ಕಾಪಟ್ಟೆ ಕುವರ್ಕ್ ಇದೆ. ಅಂಡ್ ಇನ್ಫ್ಯಾಕ್ಟ್ ಆ ಥರ ನೋಡಿದ್ರೆ ಮುಂಚೆ ಗಾನ್ ಆರ್ ದ ಡೇಸ್ ವೆನ್ ಪೀಪಲ್ ವುಡ್ ಜಸ್ಟ್ ಗೋ ಅಂಡ್ ಆರ್ಡರ್, ಓಕೆ ಗಿವ್ ಮಿ ಲಾರ್ಜ್ ಆಫ್ ಸಮ್ ಡ್ರಿಂಕ್ ಅಂಡ್ ಸಮ್ ವಾಟರ್ ಅಂಡ್ ಜಸ್ಟ್ ಸಿಟ್ ಅಂಡ್ ಡ್ರಿಂಕ್ ಲೈಕ್ ಡ್ರಿಂಕರ್ಸ್. ಬಟ್ ನಾವು ಎಲ್ಲದರಲ್ಲೂ ವಿ ಆರ್ ಲುಕಿಂಗ್ ಅಂಡ್ ಆಲ್ಸೋ ವಿ ಆರ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ನ್ಯೂ ಎವ್ರಿ ಟೈಮ್. ಸೇಮ್ ಡ್ರಿಂಕ್, ಬೇರೆ ಕಲರ್, ಬೇರೆ ತರ ಡಿಫ್ರೆಂಟ್ ಆಗಿ ವಿತ್ ಸಮ್ quirk to it. Flavors and quirk, yeah, definitely. And something that gives me some nostalgia, something that brings me more of some Let's Lakshmi come back feels again. and Exactly. some nightlife scenes putting together. Yes. Buttermilk, where is this coming from? So buttermilk again, ಎಲ್ಲ ಟೀಮ್ ಎಲ್ಲ ಕೂತಿದ್ವಿ, ಏನು ಮಾಡೋಣ. ವಿ ಹ್ಯಾವ್ ಬೀನ್ ಟು 20-25 ಕಾಕ್ಟೇಲ್ ಬಾರ್ಸ್ ಆಲ್ ಅರೌಂಡ್ ಸೌತ್ ಇಂಡಿಯಾ. ಎಲ್ಲಿ ಹೋಗಿದ್ರು ಒಂದೇ ಥರ ಪಿಕಾಂಟೆ ಇರುತ್ತೆ, ಅಥವಾ ಫ್ಯೂ ಕಾಕ್ಟೇಲ್ಸ್ ವಿಚ್ ಆರ್ ವೆರಿ ಬೇಸಿಕ್. ಸೊ ಆ ಟೈಮಲ್ಲಿ ವಾಟ್ ಫ್ಲೇವರ್ ವಿ ಕ್ಯಾನ್ ಇನ್ಫ್ಯೂಸ್ ರೈಟ್ ನಾವು. ಇನ್ಫ್ಯೂಸ್ ಅನ್ನೋದು ಬಂದಾಗ ಐ ಥಿಂಕ್ ದಿ ಫಸ್ಟ್ ಇನ್ಸ್ಪಿರೇಷನ್ ಫಾರ್ ಮಿ ವಾಸ್ ಥ್ರೂ ಊಟ. ಇಫ್ ಯು ರಿಮೆಂಬರ್ ದಿಸ್ ಬ್ರ್ಯಾಂಡ್ ಕಾಲ್ಡ್ ಊಟ, ಅವ್ರದ್ದು ಟ್ಯಾಮರಿನ್ ಜೊತೆ ಒಂದು ಕಾಕ್ಟೇಲ್ ಕೊಡ್ತಿದ್ದೆ. ದಿಸ್ ಇಸ್ ಇನ್ ಬಿಫೋರ್ 12 years ಐ ಥಿಂಕ್. ದೆನ್ that's in my mind for a long time. And when my mixologist asked me ಏನು ಮಾಡೋಣ, then I said get local things, ಬರೋಣ ನಮ್ಮ ಅಡ್ಡ ಮಾಡೋಣ. ಸೊ ದಟ್ಸ್ ವೇರ್ ವಿ ಸ್ಟಾರ್ಟೆಡ್ ಗೋಂಗೂರ ಬಟರ್ ಮಿಲ್ಕ್. ನಮ್ಮ ಆಂಧ್ರಾಗೆ, ಕರ್ನಾಟಕ, ಡೀಪ್ ಇನ್ ಕಾರ್ನರ್, ಲೈಕ್ ಹೌ ಇಟ್ ಶುಡ್ ಬಿ ಸ್ಪೈಸಿ. ಸೊ ವಿ ಟುಕ್ ಮೋರ್ ದೆನ್ ಒಂದು 7 to 8 ಐಟ್ರೇಷನ್ಸ್ ಆದಮೇಲೆ ಒಂದು 9th ಐಟ್ರೇಷನ್ಗೆ ಅಟ್ ಲೀಸ್ಟ್ ವಿ ಗಾಟ್ 50% ಆಫ್ ದ ರಿಸಲ್ಟ್. ಆ್ಯಂಡ್ ದಿಸ್ ಆಲ್ ಕ್ಲಾರಿಫೈಡ್ ಕಾಕ್ಟೇಲ್ಸ್ ವಾಟ್ ವಿ ಹ್ಯಾವ್ ಡನ್. ದರ್ ಇಸ್ ನಥಿಂಗ್, you don't see white color for buttermilk. You don't see brown color for Nannari. It's all clarified. So clarified is one trend, nostalgic is the other trend. I'm just very curious. How do you really work this out? As in, when you say clarified, how is it done? So basically, there is a machine called, it's centrifugal thing. I'm sure ನೀವು ನಾವು physics ಅಲ್ಲಿ ಓದಿದ್ವಿ ಇದನ್ನ, but I'm sure ಇದು ಯಾರು ನೆನಪಿರಲ್ಲ. So centrifugal ಏನು ಮಾಡುತ್ತೆ ಅಂದರೆ it's a whirlpool kind of a thing. Right. So whatever you put that, it will remove the fat out of it, and it will convert it will remove the fat and color. Okay. And it will give you some other color which is transparent. It's not color, it is transparent. So water ತರ ಬರುತ್ತೆ ಅದು. That is really concentrated. Okay. So it's like a batch. ನಾವು ಈಗ ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕ್ತೀವಲ್ಲ, ಎಲ್ಲ ಅದರಲ್ಲೇ ಇರುತ್ತೆ, ರೈಸಲ್ಲಿ ಏನಿರಲ್ಲ. ಸೊ that's how it is. So that is what the entire flavor is all about. ಅದರಲ್ಲಿ ನೀವೇನು ಪಾಯ್ಸನ್ ಹಾಕ್ತಿರೋ, it becomes a cocktail. Yeah. So ಆ ಥರ some of your favorites or probably I love ನಿಮಗೆ ತುಂಬಾ what are you very proud of? Buttermilk. Buttermilk? Undoubtedly, yes. Because buttermilk is really weird, as you Yeah, the first yeah. expression what you gave, buttermilk in ಗೋಂಗೂರ buttermilk ಅಂದ್ರೆ okay, but that as a cocktail is yeah. So first adu, I think that was success. We are struggling to make one cocktail with rainwater as a smell. So that is what we are trying to do our best. ಆಮೇಲೆ ಇನ್ನೊಂದು ಹೆಸರು ಕಾಂತಾರ ಅಂತ ಹೇಳೋಣ ಅನ್ಕೊಂಡಿದ್ವಿ, which tastes like ಬೇಸಿಲ್ ವಾಟರ್. ನಾವು ತೀರ್ಥ ತಗೊಂತೀವಲ್ಲ, ಬಟ್ ಅದ್ರ ಹೆಸರಿಗೆ ಏನೋ ಕಾಂಟ್ರವರ್ಸಿ ಬರುತ್ತಂತ ವಿ ಜಸ್ಟ್ ಥಾಟ್ ಓಕೆ ಲೆಟ್ಸ್ ನಾಟ್ ಡೂ ದಟ್. ಬಟ್ ಅದು ರೈನ್ ವಾಟರ್ ಇಸ್ ಸಮಥಿಂಗ್ ವಿ ಆರ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ನಾವು. ರೈನ್ ವಾಟರಿಂದ ಆ ಸ್ಮೆಲ್ ಬರುತ್ತೆ, ಫಸ್ಟ್ ಮಣ್ಣಿನ ಸ್ಮೆಲ್ ಬರುತ್ತಲ್ಲ ಮಳೆ ಬಿದ್ದಾಗ, ಆ ವಾಸನೆ ಬರ್ಬೇಕಂತ ಪ್ಲಾನ್ ಮಾಡ್ತಾ ಇದೀವಿ ಈಗ. Okay. ಇನ್ಫ್ಯಾಕ್ಟ್ ಸೆಂಟ್ಸ್ ನ ಯೂಸ್ ಮಾಡಿ, ಫ್ರೇಗ್ರೆನ್ಸಸ್ ನ ಯೂಸ್ ಮಾಡಿ. We don't use any kind of not the ಇದು ಅಂದ್ರೆ ಈ ತರ ಲೈಕ್ ಯು ಸೇ ಮಣ್ಣಿನ ವಾಸನೆ, ಈ ತರ ಸುಮಾರು ಮಿಕ್ಸಾಲಜಿಸ್ಟ್ಸ್ ವರ್ಕ್ ಮಾಡ್ತಾರೆ ಇವಾಗ. ಅಂಡ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಜಸ್ಟ್ ಟು ಸೇ ಸಮಥಿಂಗ್ ಲೈಕ್ ಟೀ ಫ್ರೇಗ್ರೆನ್ಸ್ ಇರೋ ಕಾಕ್ಟೇಲ್ ಆರ್ ಸಮಥಿಂಗ್ ಲೈಕ್ ಅ ಬನ್. Yes. Now there's one more called Gutbud. ಗುಲ್ಕನ್ ಐಸ್ ಕ್ರೀಮ್ ಒಂದಿದೆ. ಸೊ ಗುಲ್ಕನ್ ಫ್ಲೇವರ್ ಇಂದ ಕಾಕ್ಟೇಲ್ ಇರುತ್ತೆ, ಕೆಳಗಡೆ ಒಂದು ಸ್ಕೂಪ್ ಆಫ್ ಐಸ್ ಕ್ರೀಮ್ ಇರುತ್ತೆ. ಯು ಹ್ಯಾವ್ ಟು ಈಟ್ ಐಸ್ ಕ್ರೀಮ್ ಆ್ಯಂಡ್ ಡ್ರಿಂಕ್ ಗುಲ್ಕನ್ ಆರ್ ಗಟ್ಬಡ್ ಅಗೇನ್. ಗಟ್ಬಡ್ ನಮ್ಮ ಹಳೆ, ಐ ಮೀನ್ ವೆನ್ ಐ ವಾಸ್ ಇನ್ ಮೈ 15s 20s ವಿ ಯೂಸ್ ಟು ಫೈಂಡ್ ಒನ್ ಬಂಡಿ ಸೈಡಲ್ಲಿ, ಅದು ಆ ಬಂಡಿಯಲ್ಲಿ ಗಟ್ಬಡಿಗಿರುತ್ತೋ ಆ ಥರ. ಸೊ ಇಟ್ಸ್ ಆಲ್ ವಿ ಆರ್ ಡೂಯಿಂಗ್ ಆರ್ ಲೆವೆಲ್ ಬೆಸ್ಟ್ ಇನ್ ಟರ್ಮ್ಸ್ ಆಫ್ ಸೀಯಿಂಗ್. ಯಾರಾದರೂ ಬಂದು ನಮ್ಗೆ ಸಜೆಷನ್ ಕೊಟ್ಟರು ವಿ ಆರ್ ಮೋರ್ ದನ್ ಹ್ಯಾಪಿ ಟು ಟೇಕ್ ಇಟ್. ಲೈಕ್ ಈ ರೈನ್ ವಾಟರ್ ಬಂದು ಒನ್ ಆಫ್ ಮೈ ವೆರಿ ಕ್ಲೋಸ್ ಕಸಿನ್, he asked me like, I'll put a challenge, try to do something with rainwater. I should get that smell, because right now rainwater smell baralla, ella tar road ide. Haudu, Bengaluru rainwater smell baro chance illa. So that's what we are doing. ಆಮೇಲೆ ಈಗ ಹೊಸದು CBD ಓಲ್ಡ್ ಏರ್ಪೋರ್ಟ್ ರೋಡಲ್ಲಿ ಓಪನ್ ಮಾಡಿದ್ವಿ. ಅಗೇನ್ ನಾಸ್ಟಾಲ್ಜಿಕ್ ಫೀಲ್ ಇರಬೇಕಂತೇಳಿ ವಿ ಹ್ಯಾವ್ ಮೇಡ್ ಒನ್ ತೊಟ್ಟಿ ಮನೆ ಆನ್ ದ ರೂಫ್ ಟಾಪ್. ಓಕೆ. ಸೊ ತೊಟ್ಟಿ ಮನೆ ವಿತ್ ಇಟ್ ಸೀಮ್ಸ್ ಲೈಕ್ ನ್ಯಾಚುರಲ್ ವಾಟರ್ಫಾಲ್. ದಟ್ಸ್ ನಾಟ್ ನ್ಯಾಚುರಲ್ ವಾಟರ್ಫಾಲ್ ಅಗೇನ್, ಇಟ್ ಸೀಮ್ಸ್ ಲೈಕ್ ರೈನ್ ವಾಟರ್. ಸೊ very soon we'll be launching that rainwater thing. Okay. So Bangalore ಅಲ್ಲಿ ಈಗ ಹೇಗಾಗೋಗಿದೆ, if we have to all meet, gone are the days when we would come all the way till MG Road or just go all the way till Indiranagar, Koramangala, everybody ಹೆಬ್ಬಾಳಲ್ಲಿದ್ರೆ ಹೆಬ್ಬಾಳಲ್ಲೇ ಇರ್ತಾರೆ,
ವಿಜಯನಗರಲ್ಲಿರೋರು ವಿಜಯನಗರಲ್ಲೇ ಇರ್ತಾರೆ, ಬಿಕಾಸ್ ಎವ್ರಿ ಏರಿಯಾ ಹಸ್ ಬಿಕಮ್ ಸೆಲ್ಫ್ ಸಫಿಷಿಯಂಟ್ ಇವಾಗ. ಆ್ಯಂಡ್ ದಟ್ಸ್ ಕೀಪಿಂಗ್ ಅಪ್ ದಟ್ ಪ್ರಾಮಿಸ್ ಆಫ್ ಅ ನೇಬರ್ಹುಡ್ ಬಾರ್. ನೀವು ಕೂಡ ಎಲ್ಲ ಕಾರ್ನರ್ಸಲ್ಲಿ ಸ್ಟಾರ್ಟ್ ಮಾಡಬೇಕು ಅನ್ನೋ ನಿಮ್ಮ ಪ್ಲ್ಯಾನ್ ಏನಿದೆ. ಹೌ ಸಸ್ಟೈನಬಲ್ ಆರ್ ಹೌ chaotic is it for you? See, chaotic ಅನ್ನಲ್ಲ, but situation is very simple. Bangalore is not Bangalore now. Yeah. Bangalore is 4 parts: north, south, east and west. So ನಾಲ್ಕು ಕವರ್ ಮಾಡಲೇಬೇಕು. Enough population in each area we have. Yeah. If you just tap that right target and if you know what exactly they want, not to divide people, but yeah, ಈಗ ಸೌತ್ ಬ್ಯಾಂಗ್ಳೂರಲ್ಲಿ ಇಟ್ಸ್ ಮೋರ್ ಆಫ್ ಕನ್ನಡಿಗರ್ಸ್, ನಮ್ಮವ್ರು ಜಾಸ್ತಿ ಇದ್ದಾರೆ. ನಾರ್ತಲ್ಲಿ ಹೋದರೆ, ನಾರ್ತ್ ಬ್ಯಾಂಗ್ಳೂರ್ ಹೋದರೆ ಇಟ್ ಇಸ್ ಮಿಕ್ಸ್ ಅಗೇನ್. ಇಫ್ ಯು ಗೋ ಟುವರ್ಡ್ಸ್ ಎಲೆಕ್ಟ್ರಾನಿಕ್ ಸಿಟಿ ಇಸ್ ಮೋರ್ ಆಫ್ Tamilians, all that mixture. So ಅವ್ರಿಗೆ ಏನು ಬೇಕೋ ಅದು ಮಾಡ್ತಾ ಹೋಗ್ಬೇಕಷ್ಟೇ. ವಿ ಆರ್ ಇನ್ ಬಿಸ್ನೆಸ್ ಆ್ಯಂಡ್ ವಿ ಹ್ಯಾವ್ ಟು ಡೂ ದಿಸ್. Trying to ಒಂದೊಂದು ಡೈರೆಕ್ಷನ್ ಹೋದಾಗ your proposition changes. How is it? yes, like? yes. How are So you looking at it? 60% of our menu will remain constant in terms of food. The 40% of menu will change as per the requirement there. For example, ಈಗ ಈಸ್ಟ್ ಬ್ಯಾಂಗ್ಳೂರಲ್ಲಿ ಓಪನ್ ಮಾಡಿದ್ವಿ. So Old Airport Road ಅಲ್ಲಿ we have Parsi Colony, we have IT people coming up. So we have made something like gongura paneer, which is filled in a puff. ಸೊ ಚಿಕ್ಕದು ಒಂದು ಪಫ್ ಥರ ಮಾಡಿ ಅದರೊಳಗೆ ಪನ್ನೀರ್ ಇರುತ್ತೆ, ಗೋಂಗೂರ ಪನ್ನೀರ್ ಇರುತ್ತೆ. ಸೊ ಅಗೇನ್ ಇಟ್ ಈಸ್ ನಾಟ್ ಕಂಪ್ಲೀಟ್ಲಿ ಇಂಗ್ಲೀಷ್ ಸೈಡ್ ಆಫ್ ಡಿಶ್ ಆರ್ ಸಮ್ ಕಂಪ್ಲೀಟ್ಲಿ ಲೋಕಲ್. ಎರಡು ಮಿಕ್ಸ್ ಮಾಡಿ ಈ ಥರ ಬರ್ತಾ ಇದ್ದೀವಿ. ಬಿಕಾಸ್ ಅಲ್ಲಿ IT ಏರಿಯಾ ಜಾಸ್ತಿ ಇದೆ. ದೇ ವಾಂಟ್ ಬೈಟ್ಸ್, ದೇ ಡೋಂಟ್ ವಾಂಟ್ ಹ್ಯಾಂಡ್ಸ್ ಟು ಬಿ ಡರ್ಟ್. ಸೊ ಅಂಥವ್ರಿಗೆ ಇನ್ನೊಂದು ಮೆನ್ಯೂ ಮಾಡಬೇಕು. ಹ್ಯಾವ್ ಟು ಟ್ರೈ ಟು ಕ್ಯಾಟರ್ ಎವ್ರಿ ಒನ್ ಪಾಸಿಬಲ್. ಇನ್ಫ್ಯಾಕ್ಟ್ ಫುಡ್ ಆಸ್ ಅನ್ ಇಂಡಸ್ಟ್ರಿ ಇನ್ ಇಟ್ ಸೆಲ್ಫ್ ಯಾ, ತುಂಬಾ ಪ್ಯಾಷನ್ ಇರಬೇಕು ಆಫ್ ಫೀಡಿಂಗ್ ಪೀಪಲ್ ಅಂತ. ಇಲ್ಲ ಅಂತಂದ್ರೆ ಬರಬಾರ್ದು ಅಂತ ಹೇಳ್ತಾರೆ. ಪ್ಯಾಷನ್ ಅನ್ನಲ್ಲ, ಪ್ಯಾಷನ್ ಐ ಥಿಂಕ್ ಹುಚ್ಚ ಅನ್ಬೋದು ಕನ್ನಡದಲ್ಲಿ. ಹುಚ್ಚಿರುತ್ತೆ. ನೀವು ಏನೇ ಮಾಡಕ್ ಹೋದ್ರು ಏನೋ ಕೇಳ್ತೀರಾ ನೀವು ಮತ್ತೆ. ಸೊ ಅಂದ್ರೆ ಅದು people are spoiled for choice ಇವಾಗ. they know everything. They know everything. Yeah, now just take a picture, put it on ChatGPT, it will give you what flavor it is. So it is not something that there has to be some magic in whatever you're doing. So ಈಗ government standards ಎಲ್ಲ, before any standards, it is you have to follow the standards. You have to make sure that the taste is good, presentation is good, price is low, and try to connect with everyone. This is not that easy what we talk. Definitely. But a little about your background. What got you into this? I'm a BTech graduate, as usual, everyone. So electrical engineering ಮಾಡಿದ್ದೆ. ಇಂಜಿನಿಯರಿಂಗ್ ಕೆಲಸ ಬಿಟ್ಟು ಎಲ್ಲ ಮಾಡ್ತಾ ಅದು ಇದ್ದೀವಿ. ನಮ್ಗೆ ಕೆಲಸ ಸಿಗಲ್ಲ. ಸೊ ಇನ್ ಮೈ ಕಾಲೇಜ್ ಡೇಸ್ ಐ ಯೂಸ್ ಟು ರನ್ ಒನ್ ಸ್ಮಾಲ್ ಕ್ಯಾಂಟೀನ್. ಸೊ ಅಲ್ಲಿಂದನೇ F&B ಅವಾಗಿಂದಾನೇ ಆಂಟ್ರಪ್ರಿನರಿಯಲ್ ಅಲ್ಲ, ದುಡ್ಡು ಬೇಕಲ್ಲ, ಪಾಕೆಟ್ ಮನಿ ಬೇಕಿತ್ತು, ಅಪ್ಪ ಕೊಡಲ್ಲ. ಸೊ ಏನೊಂದು ಮಾಡಬೇಕು. ಆವಾಗಿನ ಟೈಮಲ್ಲಿ ಕ್ಯಾಂಟೀನ್ ಇತ್ತು. ಈ ಆ್ಯನ್ಯಲ್ ಡೇಸ್ ಬಂದಾಗ ಐ ಯೂಸ್ ಟು ಪುಟ್ ಸ್ಟಾಲ್ಸ್. ಅಲ್ಲಿ ಸ್ಟಾರ್ಟ್ ಆಯಿತು. ಆಮೇಲೆ ಮೈ ಫಾದರ್, ನೋ ಯು ಹ್ಯಾವ್ ಟು ವರ್ಕ್. ಆಮೇಲೆ EYಗೆ ಹೋದೆ, EY ಅನ್ಸ್ಟ್ಯಾಂಡಿಂಗ್. ಐ ವರ್ಕ್ ದೇ ಫಾರ್ 2 years ಆ್ಯಂಡ್ ಲೇಟರ್ ಐ ವರ್ಕ್ ಫಾರ್ KPMG ಫಾರ್ 2 years. ಫ್ರಮ್ ದೇರ್ ವಿ ಓಪನ್ ಒನ್ ಶೀಶಾ ಔಟ್ಲೆಟ್ ಇನಿಷಿಯಲಿ. ಆಮೇಲೆ ಶೀಶಾ ಬ್ಯಾನ್ ಆಯಿತು, ವಿ ಓಪನ್ ಒನ್ ಮೋರ್ ಬಾರ್. ಟಿಲ್ 2020 ಐ ವಾಸ್ ಇನ್ ಮೈ ಎಕ್ಸ್ ಆರ್ಗನೈಸೇಷನ್. ಅಲ್ಲಿಂದ ಬಿಟ್ಟು ಈಗ 2021 ನಾನು ಇಲ್ಲಿ ಬಂದೆ. ಹೊಸದು ಫ್ಲೋ ಅಂತ ಸ್ಟಾರ್ಟ್ ಮಾಡಿದೆ. ಓಕೆ. ಕೋವಿಡ್ ಚೇಂಜಸ್. ಪರ್ಸ್ಪೆಕ್ಟಿವ್. ಸೊ ಇಲ್ಲಿಂದ ವಾಟ್ ಇಸ್ ಯೋರ್ ವೇ ಫಾರ್ವರ್ಡ್ ಫಾರ್ CBD? ಈಗ ವಿ ಆರ್ ಸೀಯಿಂಗ್ ಕನ್ಸ್ಯೂಮರ್ಸ್ ಹ್ಯಾಸ್ 4 different ಪಾರ್ಟ್ಸ್. ಈಗ ವೆಜ್ ಅನ್ನೋದು ಒಂದು ಟ್ರೆಂಡ್ ಆಗ್ತಾಯಿದೆ, ಜೆನ್ಸಿ ಅನ್ನೋದು ಒಂದು ಟ್ರೆಂಡ್ ಆಗ್ತಾಯಿದೆ, ಕಾಕ್ಟೇಲ್ ಅನ್ನೋದು ಒಂದು ಟ್ರೆಂಡ್ ಆಗ್ತಾಯಿದೆ. ವಿ ಆರ್ ಆಲ್ಸೋ ಸೀಯಿಂಗ್ ದಿಸ್ ಬ್ರೂವರೀಸ್. ಐ ಥಿಂಕ್ ಇಟ್ಸ್ ಔಟ್ ಆಫ್ our subject now. We don't want to do any brewery as of now until unless there is nice opportunity coming up. So CBD we wanted to open in other 3 directions. West allondu, north allondu, south allondu. ಯಾವ್ದಾದ್ರು ಒಳ್ಳೆ ಜಾಗ ಇದ್ರೆ ಇಲ್ಲಿ ತಗೊಳ್ಳೋಣ. ಸೊ ಕಾಕ್ಟೇಲ್ ಬಾರ್ ಸೆಂಟ್ರಲ್ ಡಿಸ್ಟ್ರಿಕ್ಟಲ್ಲೇ ನೋಡ್ತಾ ಇದೀವಿ. ಮತ್ತೆ MG ರೋಡು ಅಥವಾ ರೇಸ್ ಕೋರ್ಸ್, ವೇರ್ ಎವರ್ ಪಾಸಿಬಲ್. ಆಮೇಲೆ ಒಂದು ವೆಜ್ ರೆಸ್ಟೋರೆಂಟ್ ಮಾಡಬೇಕಂತ ಬಸವನಗುಡಿ, ಜಯನಗರ್, JP ನಗರ್, ಸ್ವಲ್ಪ ಸೌತ್ ಬ್ಯಾಂಗ್ಳೂರ್, ಟುವರ್ಡ್ಸ್ ಸೌತ್ ಬ್ಯಾಂಗ್ಳೂರ್ ಮಾಡೋಣ ಅಂತ. ಸೊ ದೀಸ್ ಆರ್ ಆರ್ ಪ್ಲಾನ್ಸ್ ಫಾರ್ ದ ನೆಕ್ಸ್ಟ್ 2 years. CBD is our first. ವೆಜಿಟೇರಿಯನ್ ತಿನ್ಸೋ ಪ್ಲಾನು. ಮತ್ತು ಅವರೆಲ್ಲ ಬೈಯೋದು ಕರೆಕ್ಟಾಗಿ ಹೇಳೋದವ್ರೆ. ರಾದರ್ ದನ್ ಗೋಯಿಂಗ್ ಟು ನಾರ್ತ್ ಇಂಡಿಯನ್, ಅವ್ರಿಗೆ ಏನು ಕೊಟ್ಟರು ಚೆನ್ನಾಗಿರುತ್ತೆ. ನಾರ್ತ್ ಬ್ಯಾಂಗ್ಳೂರ್ಗೆ ಹೋಗಿದ್ರೆ ಐ ಥಿಂಕ್ ದೇ ಡೋಂಟ್ ನೋ ಪ್ರಾಪರ್ ವೆಜಿಟೇರಿಯನ್ ಫುಡ್. ಸೊ ನಾವು ನಮಗೊಂದು ಚಾಲೆಂಜ್ ಈಗ. ಅದೇ ಚಾಲೆಂಜ್ ಸೌತ್ ಬ್ಯಾಂಗ್ಳೂರಿಗೆ ವೆಜಿಟೇರಿಯನ್ ತಿನ್ಸೋದು, ಅವ್ರನ್ನ ಮೆಚ್ಚೋದು. ಅಲ್ಲಿ ವೆಜ್ ಗೆಲ್ತು ಅಂದ್ರೆ ಐ ಥಿಂಕ್ ಎಲ್ಲ ಕಡೆ ಗೆಲ್ಬಹುದು. ಎಕ್ಸಾಕ್ಟ್ಲಿ. ಸೊ ದಟ್ಸ್ ಅವರ್ ಪ್ಲಾನ್. So along with this, I've also heard you are into catering for IT or probably these. We have one IT park ಒಳಗಡೆ ಒಂದು ಫುಡ್ ಕೋರ್ಟ್ ಇದೆ ನಮಗೆ. We have opened 6 QSR brands there. It is South Indian, North Indian, Continental, chats, and there's one more called Bento Lab, which is our experimental thing again. So Bento Lab will ನಿಮಗೆ
ಮೇ ಬಿ ವೈಟ್ ರೈಸ್ ವಿತ್ ಥಾಯ್ ಕರಿ ಸಿಗ್ಬೋದು. ಯು ಕ್ಯಾನ್ ಗೆಟ್ ನೂಡಲ್ಸ್ ವಿತ್ ಸಮ್ ಅದ ಜೆನ್ಸಿ ಏನು ತಿಂತಾರೋ ಗೊತ್ತಿಲ್ಲ. ಸೊ ಎಲ್ಲ ಇಡ್ತಾ ಇದೀವಿ ಅಲ್ಲಿ, ನಿಮ್ಗೆ ಏನು ಬೇಕೋ ನೀವೇ ಚೂಸ್ ಮಾಡ್ಕೊಳ್ಳಿ. ಬೆಂಟೋ ಇಸ್ ಯೂಶಲಿ ಕಾಂಬಿನೇಷನ್ ಆಫ್ 3 or 5. ಸೊ ಕಂಬೈನ್ ವಾಟ್ ಎವರ್ ಯು ವಾಂಟ್, ಎವ್ರಿ ಕ್ವಿಸಿನ್ ಯು ಹ್ಯಾವ್. ಇಟ್ಸ್ ಲೈಕ್ ಸಬ್ವೇ. ಸೊ ಸಾಸಸ್ ಇರುತ್ತೆ, ಇಟ್ಸ್ ವೆಜಿಟೇಬಲ್ಸ್ ಇರುತ್ತೆ, ಫ್ರೈಡ್ ಫುಡ್ ಇರುತ್ತೆ, ಬೇಸಿಕ್ ರೈಸ್ ನೂಡಲ್ಸ್ ಇರುತ್ತೆ, ಚಿತ್ರಾನ್ನ ಸಿಗ್ಬೋದು, ಗೊತ್ತಿಲ್ಲ. ಸೊ ಎಲ್ಲ ಇರುತ್ತೆ. ಚಿತ್ರಾನ್ನಾಗ ನೀವು ಚಿಕನ್ ಕರಿ ಹಾಕೊಂಡು ತಿನ್ಬೋದು, ಯು ನೆವರ್ ನೋ. ಸೊ ಎಲ್ಲ ಇಟ್ಟಿದ್ದೀವಿ ಅಲ್ಲಿ. ದ್ಯಾಟ್ ವಿ ಆರ್ ಸೀಯಿಂಗ್ ಆಸ್ ಅನ್ ಎಕ್ಸ್ಪೆರಿಮೆಂಟ್ ಅಗೇನ್. IT ಕ್ರೌಡ್ ಒಳಗಡೆನೇ ಇದ್ದೀವಿ. ಸೊ ವಿ ಆರ್ ಕೇಟರಿಂಗ್ ಫಾರ್ ಲಂಚ್ ಬಾಕ್ಸಸ್ ಫಾರ್ IT. We are giving maybe events, small events, 50, 100 people. All ನಮ್ಮ population approximately I see 15,000 to 20,000 people in that tech park. Yeah. So we are just trying to give them good food and get orders from there. We are not expanded to any extent as of now. Okay. So we are opening one dark kitchen in Mysore Road soon. So adu bandre then we are fully operational into catering. Wow. So food courts alla, it's a very, I mean, it's a very mundane and boring concept. I mean, not as vibrant as what you do at CBD or Zero Flow, vibrance. right? To sustain that with quality and also ashtu large scale ali for that number, about 15 to 20,000 people, it must be very challenging. Very challenging. Illi, if someone is not happy, the only thing what we'll try to do our best to make everyone happy. If something goes wrong, the worst thing what we could say is a review on Zomato, Google, Dine Out, all the platforms. Left, right, center, they'll play us. But food court ಆ ಥರ ಅಲ್ಲ. ನಾವು ಇಲ್ಲಿಂದ ತಿಂದು ಉಪ್ಪು ಜಾಸ್ತಿ ಆಗಿದೆ 2 ನಿಮಿಷದಲ್ಲಿ ಇಮೇಲ್ ಬರುತ್ತೆ. Okay. So that quick it is. So we have to be careful and that's a challenge again. How strong is our kitchen team ಅನ್ನೋದು ಇಲ್ಲೇ ಗೊತ್ತಾಗುತ್ತೆ ನಮಗೆ. ಸೊ ಇಲ್ಲಿ ಸಸ್ಟೈನ್ ಆದರೆ ಐಮ್ ಶೋರ್ ಬಾರ್ಸಲ್ಲಿ ಸಸ್ಟೈನ್ ಆಗೋದು ತುಂಬ ಈಸಿ. ಬಿಕಾಸ್ ಅಲ್ಲಿ 2 hours ಅಲ್ಲಿ ನೀವು ಪ್ರೊಡಕ್ಷನ್ ಮಾಡಬೇಕು, ಇಲ್ಲಿ ನೀವು ಥ್ರೂ ಔಟ್ ದಿ ಡೇ ಪ್ರೊಡಕ್ಷನ್ ಮಾಡ್ತೀರಾ. ಸೊ ದೇರ್ ಇಸ್ ಲಾಟ್ ಆಫ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆ್ಯಂಗಲ್ಸ್ ವಾಟ್ ಈಸ್ ಹ್ಯಾಪ್ನಿಂಗ್. ನಮ್ಮ ಕಿಚನ್ ಅವ್ರಿಗೆ ಚಾಲೆಂಜ್ ಪಾಪ. I mean, for us, it's all about replying back. I'm sorry, we'll get back to you in a better thing. But kitchen ಅವರಿಗೆ 24/7. They're on their wheels. Also live review ಅಲ್ಲಲ್ಲೇ ಸಿಗ್ತಾ ಇರುತ್ತೆ. Live review ಎಲ್ಲ ಹೋಗಿತಾರೆ. Too much to handle. Yeah. In fact, ಈ ಮೆನು ಎಲ್ಲ ಸೆಟ್ ಮಾಡಿ ಟು ಹ್ಯಾವ್ ಸಮಥಿಂಗ್ ರಿಯಲಿ ಕ್ರಿಯೇಟಿವ್, ಟು ಪ್ಲಾನ್ ಸಮಥಿಂಗ್ ಡಿಫ್ರೆಂಟ್, ಅದೆಲ್ಲ ಒಂದು ಕಡೆ ಆದರೆ ಸಸ್ಟೆನೆನ್ಸ್ ಟು ಕಂಟಿನ್ಯೂ ದ ಸೇಮ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಆ್ಯಂಡ್ ಪ್ರಾಬ್ಲಿ ದ ಟೇಸ್ಟ್. Yes. What do you find more challenging, planning or sustenance? Menu, we will call it as menu engineering in our language. So menu engineering is always easy. So now I put something, artificial intelligence bandu consultants na tindagta ide iga. So you put a message, you can drop it right now. You have put a prompt saying that I wanted to open one bar in central CBD area and I wanted to serve South Indian, North Indian, etc. Give me a menu which will help my kitchen staff to be low, my ingredients are minimum, but my products are more. ಇದು ಹಾಕಿದ್ರೆ ನಿಮಗೆ ಸಿಗುತ್ತೆ ಮೆನ್ಯೂ. ಸೊ ಮೆನ್ಯೂ ಇಂಜಿನಿಯರಿಂಗ್ ಇಸ್ ನಥಿಂಗ್, ಬಟ್ ಕನ್ಸಿಸ್ಟೆಂಟ್ಲಿ ಡೂಯಿಂಗ್ ದಟ್ ಇನ್ ಅ ರೈಟ್ ವೇ ಇಸ್ ವಾಟ್ ದ ಚಾಲೆಂಜ್ ಇಸ್ ಅಗೇನ್. ಸೊ ಟ್ರೈ ಟು ಸ್ಟಿಕ್ ಟು ಬೇಸಿಕ್ಸ್ ಇಸ್ ವಾಟ್ ಬಿಕಾಸ್ ಪ್ಯಾನೇಷನ್ ಮಾಡ್ಬೇಕಂದ್ರೆ ದೇರ್ ಆರ್ ಬೆಟರ್ ಪ್ಲೇಸ್ ದ್ಯಾನ್ ಯು, ಬಿಕಾಸ್ ದೇ ಅಂಡರ್ಸ್ಟ್ಯಾಂಡ್, ದೇ ಕಮ್ ಫ್ರಮ್ ಔಟ್ ಆಫ್ ಇಂಡಿಯಾ, ದೇ ಅಂಡರ್ಸ್ಟ್ಯಾಂಡ್ ಇಟ್ ಬೆಟರ್. Being a Bangalorean or being from India, we are the best ones to know that flavor. So give it to right people and stick to your basics. I think that's all sorted. Absolutely. With AI ಇವತ್ತಿಗೆ ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಏನು ಹಾಕಿದ್ರು there are multiple options also. Ideas ಗೆ ಸಾವಿರ ಕೊಡುತ್ತೆ, but then the whole magic is in execution. Yes. So that is where your magic lies. Yes. So it's experience basically, I would say. Again, ಈ ಇಂಡಸ್ಟ್ರಿಯಲ್ಲಿ ನಾವು ಒಳ್ಳೆ ಏಟ್ ತಿಂದಿದ್ದೀವಿ. ಸೊ ಇನಿಷಿಯಲಿ ಕಿಚನ್ ಟೀಮ್ನ ಸಸ್ಟೈನ್, ನಮ್ಮ ಲ್ಯಾಂಗ್ವೇಜ್ ಅವ್ರ ಲ್ಯಾಂಗ್ವೇಜ್ ಅರ್ಥ ಆಗಲ್ಲ. ನಮ್ಮ ಲ್ಯಾಂಗ್ವೇಜ್ ನಾವೇನೋ ಅನ್ಕೊತೀವಿ, ನಾವು ಲೈಕ್ ಒಂದು ಐಟಮ್ ನಾವು 5,000 ಪೀಸ್ ಸೇಲ್ ಮಾಡಬೇಕು, ಅದು ಇದು ಅಂತ ನಾವೇನೋ ಇಮ್ಯಾಜಿನ್ ಮಾಡ್ತೀವಿ. ಬಟ್ ಇಫ್ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಯರ್ ಪ್ಯಾಷನ್, ಇಟ್ ಮೇಕ್ಸ್ ನೋ ಸೆನ್ಸ್. ಸೊ ಅದು ಅವ್ರಿಗೆ ಯಾವ ಥರ ಅರ್ಥ ಆಗುತ್ತೆ ಅಂತ ನಾವು ಅರ್ಥ ಮಾಡ್ಕೊಳಕ್ಕೆ ನಮ್ಗೆ 10 ವರ್ಷ ಬೇಕಾಗಿದೆ. So quickly some interesting questions ಹಾಗೆ rapid fire ತಗೊಂಡು ಹೋಗೋಣ. One cocktail at CBD that best represents ನಮ್ಮ ಬೆಂಗಳೂರು. ಗೋಂಗೂರ ಬಟರ್ ಮಿಲ್ಕ್, ಮಜ್ಜಿಗೆ. ಸಮ್ಮರ್ ಬಂತು ಇನ್ನೇನು ಹತ್ರ ಬರ್ತಾ ಇರಲಿ ಮಜ್ಜಿಗೆ. ಕಾಫಿ ವಿತ್ ಎಣ್ಣೆ. ಕಾಫಿ ವಿತ್ ಎಣ್ಣೆ 100%. One night life rule that you'd like to break. Extend it to 3 o'clock. ಯಾಕೆ 6 o'clock ಬೆಳಗ್ಗೆ ಬೇಡ, ಸಾಕು. ಮಲ್ಗಿ ಕಾಫಿ ಜೊತೆ ಹೋಗ್ಬೋದು ಮನೆಗೆ. ಈ ಫಿಲ್ಟರ್ ಕಾಫಿ ಕುಡಿಲಿ, ಆಮೇಲೆ ಆ ಫಿಲ್ಟರ್ ಕಾಫಿ ಕುಡಿಲಿ. Okay. Worst drink order or any worst orders that you've ever heard? Orders you mean? I'm sorry. Some interesting, andre strange requests ಬರುತ್ತಲ್ಲ. Strange requests alla we are trying to implement also. Rasam jete ghee roast jete noodles ಮಾಡಿ ಅಂತ.
ಗೀ ರೋಸ್ಟ್ ಮಸಾಲೆ ಜೊತೆ ನೂಡಲ್ಸ್ ಮಾಡಿ ಅಂತ. ಆಯಿತು ಮಾಡೋಣ. ಯಾ ಗೀ ರೋಸ್ಟ್ ಇದೆ, ನೂಡಲ್ಸ್ ಇದೆ, ಎರಡು ಮಿಕ್ಸ್ ಮಾಡಿ ಇಷ್ಟ ಆದರೆ ತಿನ್ನಿ. ನೈಸ್ ಮಿಲಿಟರಿ ಹೋಟೆಲ್ ಸ್ಟೈಲ್ ಒಳ್ಳೆ ಗೀ ಕರಿ ಜೊತೆ ಪಾಸ್ತಾ. ಒಂದು ಅರ್ಧ ಲೀಟರ್ ಆಯಿಲ್ ಮೇಲೆ 10 ನೂಡಲ್ಸ್ ಒಳಗಿದ್ರೆ ಅದು ತಿನ್ಬೇಕು ಅವರಿಗೆ. ತಿನ್ನಿ. ಎನಿವೇ ಪಾಸ್ತಾ ಮೇಲೆ ಸಮ್ ಗ್ರೇವಿ ತಾನೇ ಹಾಕ್ತಾ ಇದ್ದಾರೆ. ಐ ಥಿಂಕ್ ಅದು ಮಾಡಿದ್ವಿ. ಪೆನೆ ಪಾಸ್ತಾ ವಿತ್ ಗೀ ರೋಸ್ಟ್. ಮಟನ್ ಚಾಪ್ಸ್. ಐ ಆಮ್ ಅ ವೆಜಿಟೇರಿಯನ್ ಬಟ್ ಯಾ. ಓ ಬಟ್ ಸ್ಟಿಲ್ ಹಾ. ಸೊ ಆ ಥರ ನೋಡಿದ್ರೆ ನಿಮ್ಮ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ನೋಡಿದ್ರೆ ಇತ್ತೀಚೆಗೆ ಬ್ಯಾಂಗ್ಳೂರ್ನಲ್ಲಿ ಯು ಫೀಲ್ ಇಟ್ ಇಸ್ ಓವರ್ ಹೈಪ್ಡ್ ಅಂಡ್ ದಿಸ್ ಹೈಪ್ ಇಲ್ಲ ರೀ. ಎಲ್ಲಿದೆ ಹೈಪ್? ಯಾರು ನೋಡಿದ್ರು ಹೈಪ್ ಯಾವ ಥರ ಅಂತಿದ್ರೆ, ನಾವು ಯು ಸ್ಟೆಪಿಂಗ್ ಟು ಅ ರೆಸ್ಟೋರೆಂಟ್, ಅಲ್ಲಿ ನಿಮ್ಗೆ 500 ಜನ ಕಾಣಿಸ್ತಾರೆ, ನಾವಿಬ್ಬರೇ ಕಾನ್ವರ್ಸೇಷನ್ ಮಾಡ್ತಿದ್ರೆ ಫಸ್ಟ್ ಥಿಂಗ್ ವಿ ಸೇ ಇಸ್ ಗುರು ಇವನು ಆರಾಮಾಗಿ ದುಡ್ಡು ಮಾಡ್ಕೊತಿದ್ದಾನೆ. ನಾವು ಹೋಗಿದ್ದು 1 ಗಂಟೆ 500 ಜನ ಇರ್ತಾರೆ. ಫುಲ್ ಮಂತಲ್ಲಿ ಎಷ್ಟಿರ್ತಾರೆ, ಅವ್ರ ಖರ್ಚು ಎಷ್ಟಿದೆ, ಇದೆಲ್ಲ ಟೂ ಮಚ್ ಇನ್ ಡೀಟೇಲ್. ನಾವು ಅನ್ಕೊಂತೀವೆಲ್ಲ ಚೆನ್ನಾಗಿದೆ ಅಂತ. ನೋ, ದೇರ್ ಇಸ್ ನೋ ಹೈಪ್ ಫಾರ್ ದಿಸ್ ಇಂಡಸ್ಟ್ರಿ. ಐ ಥಿಂಕ್ ಇಟ್ ಇಸ್ ಡೈಯಿಂಗ್. ನಾವು ಎವ್ರಿ ಒನ್ ವಾಂಟ್ಸ್ ಟು ಓಪನ್. ಇವೆಲ್ಲ ಇಲ್ಲ ಅಂದ್ರೆ ವೈ ಪೀಪಲ್ ಆರ್ ಗೋಯಿಂಗ್ ಫಾರ್ ಟ್ರಕ್ಸ್ ನಾವು. Food trucks is emerging. The reason is because the real estate has become high. The cost of labor has become high. The maintenance has become high. And your thoughts, you're already everywhere. So what new? ಕಾರ್ಡ್ ತೊಗೊಳ್ಳಿ ಆರಾಮಾಗಿ. ನಾನು ಅದೇ ಅಂತಿರ್ತೀನಿ ನಮ್ಮ ಮನೇಲಿ, ಯಾವತ್ತೊಂದಿನ ಇಡ್ಲಿ ಬಂಡಿ ಇಟ್ಕೊಳ್ಳೋಣ, ಖುಷಿಯಾಗಿರುತ್ತೆ. 4 ಗಂಟೆಗೆ ನಮ್ಮ ಮೈಸೂರು ರೋಡಲ್ಲಿ ಇರುತ್ತಲ್ಲ, 4 ಗಂಟೆಗೆ ಹೋಗಿ 8 ಗಂಟೆಗೆ ಕ್ಲೋಸ್ ಅವ್ರದ್ದು. ಫುಲ್ ಔಟ್ ಆಫ್ ಸ್ಟಾಕ್. ಬೈತಾ ತಿನ್ಸ್ಕೋಬೇಕು ನಾವು. ಸಿದ್ದಪ್ಪ ಥರ ಯಾವುದಾದ್ರೂ ಮಾಡ್ಕೊಂಡು ಆರಾಮಾಗಿ ಖುಷಿಯಾಗಿದ್ಬೇಡ ಜೀವನಲ್ಲತ್ತ. ಯಾ ಇಂಟ್ರೆಸ್ಟಿಂಗ್. ಹಾಗೆ ನಿಮ್ಮ ಸ್ಟ್ರಗಲ್ಸ್ ಬಿಹೈಂಡ್ ದ ಸೀನ್ಸ್ ಏನಿದೆ, ಬಟ್ ಅದೆಲ್ಲನೂ ತೆಗೆದು ಜನ ವೆನ್ ದೇ ಕಮ್ ಅಂಡ್ ದೇ ಎಂಜಾಯ್ ಅಂಡ್ ಗೋ ಬ್ಯಾಕ್, ದಟ್ ಫೀಲಿಂಗ್ ಆಫ್ ವಾಟ್ ಎಕ್ಸಾಕ್ಟ್ಲಿ ಆ್ಯಂಡ್ ವಾಟ್ ಯು ಎಕ್ಸ್ಪೆಕ್ಟ್. ಅಂದರೆ ನಿಮ್ಮ ಒಬ್ಬ ಕನ್ಸ್ಯೂಮರ್ ಹೊರಗಡೆ ಹೊರಡ್ತಾ ಇದ್ದಾರೆ ಆಫ್ಟರ್ ಪೇಯಿಂಗ್ ದ ಬಿಲ್ ಅಂತ ಅಂದಾಗ ಯಾವ ಫೀಲಿಂಗ್ ಜೊತೆ ಹೋಗಲಿ ಅನ್ನೋ ಆಸೆ ಇದೆ ನಿಮಗೆ? ಪಾಸಿಟಿವ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಫಸ್ಟ್ ನೆಗೆಟಿವ್ ಇರಬಾರ್ದು ಅವರಿಗೆ. And they'll have to feel that they have to come back again. It's not only food, it's not only cocktails, it has to be experience altogether. ಈಗ ಎಲ್ಲ ಕಡೆ ಬಡ್ವೈಸರ್ ಫಾರ್ ಎಕ್ಸಾಂಪಲ್, ಎನಿ ಬಿಯರ್, ಎನಿ ವಿಸ್ಕಿ, ಎನಿ ಲಿಕರ್ ಇಸ್ ಲಿಕರ್. ದರ್ ಇಸ್ ನಥಿಂಗ್ ಚೇಂಜ್ಡ್. ಇವಾಗ ಸೌತ್ ಇಂಡಿಯನ್ ಫುಡ್ ಅಂತೀರಾ, ಎಲ್ಲ ಕಡೆ ಸೌತ್ ಇಂಡಿಯನ್ ಫುಡ್ ಬಂದಿದೆ. ನಾವು ಯಾವ ಥರ ರಿವರ್ಸ್ ಸಮಥಿಂಗ್ ಅವೇ ಫ್ರಮ್ ಇಂಡಸ್ಟ್ರಿ ಇರಬೇಕಂದ್ರೆ ಐ ಥಿಂಕ್ ಇಟ್ ಹ್ಯಾಸ್ ಟು ಬಿ ಎಕ್ಸ್ಪೀರಿಯನ್ಸ್. ಸೊ ಇಫ್ ಯು ಗಿವ್ ಹೋಲ್ಸಮ್ ಎಕ್ಸ್ಪೀರಿಯನ್ಸ್ ದೆನ್ ಎಸ್ they'll have to take a smile and go out. ಆಗ್ಬೇಕು ಅವಾಗ ಫ್ಲೋವಲ್ಲಿ ನಮಗೆ ಸ್ಲಾಶ್ ಆಗ್ತಿರ್ಬೇಕು ಜನ. CBD ಅಲ್ಲಿ ನಮಗೆ ಖುಷಿಯಾಗಿ ಹೋಗ್ಬೇಕು ಹೊರಗಡೆ. ಸೊ ಡಿಫ್ರೆಂಟ್ ಫಾರ್ಮ್ಯಾಟ್ಸ್, ಡಿಫ್ರೆಂಟ್ ಥಾಟ್ಸ್. ಯಾ ಆ್ಯಂಡ್ CBD ಒಂದು ಹೌಸ್ ಪಾರ್ಟಿಯಲ್ಲಿದ್ದರೆ, ಇಫ್ CBD ವಾಸ್ ಅ ಪರ್ಸನ್ ವಾಸ್ ಇನ್ ಅ ಹೌಸ್ ಪಾರ್ಟಿ, ಯಾವ ರೀತಿ ಪರ್ಸ್ನಾಲಿಟಿ ಟ್ರೇಟ್ಸ್ ಇರುತ್ತೆ CBDಗೆ? ಕಲ್ಟ್. ಸೊ ನಾವು ಇನಿಷಿಯಲಿ ಅನ್ಕೊಂಡಿರೋದು ಕಲ್ಟ್. ಐ ಮೀನ್ ಎಲ್ಗೆ ಹೋಗೋಣ ಅಂದರೆ ನಡಿಗುರು CBDಗೆ ಹೋಗೋಣ. ಸೊ ದಟ್ಸ್ ವಾಟ್ ಇಟ್ ಇಸ್. ಸೊ ದಿ ಮ್ಯಾಸ್ಕಾಟ್, ಇಫ್ ಯು ಹ್ಯಾವ್ ಅಬ್ಸರ್ವ್, ದಿ ಲೋಗೋ ಇಸ್ ಅ ಮ್ಯಾಸ್ಕಾಟ್. ಸೊ ಅದನ್ನು ಜೆನ್ಸಿ ಆಗಿರಬೇಕು, ಖುಷಿಯಾಗಿರ್ಬೇಕು ಅವನು. ನೀವೇನಾದರೂ ತಿನ್ನಿ, ಬೆಳಿಗ್ಗೆ ಹೋಗಿದ್ಮೇಲೆ ನಿಮ್ಗೆ ಏನು ಹೊಟ್ಟೆ ಪ್ರಾಬ್ಲಮ್ ಬರಲ್ಲ, ಏನಾದರೂ ಕೂಡಿ ನಿಮ್ಗೆ ಹ್ಯಾಂಗ್ ಆಗಲ್ಲ. ಒಳ್ಳೆ ಬ್ರ್ಯಾಂಡ್ಸ್ ಯೂಸ್ ಮಾಡ್ಕೊಂಡು ಆರಾಮಾಗಿರಬೇಕು. ದಿಸ್ ಇಸ್ ದಿ ಸಿಂಪಲ್ ಲಾಜಿಕ್ ಬಿಹೈಂಡ್ ದಿ ಬ್ರ್ಯಾಂಡ್. ನಥಿಂಗ್ ಟು ಫ್ಯಾನ್ಸಿ. Fill in the blanks. Great hospitality is not about menu or decor. It is about experience. Fill in the blanks. Experience. ಆಗತ್ತಾಯ್ತು. ಸೊ ಎಸ್, ವಿತ್ ದಟ್ ಎಕ್ಸ್ಪೀರಿಯನ್ಸ್ ಅಟ್ CBD, ಇನ್ನು ಬಹಳಷ್ಟು ಜಾಗಗಳಲ್ಲಿ ಅದು ಮಶ್ರೂಮ್ ಆಗಲಿ, ನಾಟ್ ಜಸ್ಟ್ ಫಾರ್ ಕಾರ್ನರ್ಸ್, ಇನ್ನು ಪ್ರಾಬಬ್ಲಿ ಇನ್ ವಿ ಆರ್ ಓಪನಿಂಗ್ ಒನ್ ಇನ್ ಹೈದರಾಬಾದ್ ಆಲ್ಸೋ. ಸೊ ಹೈದರಾಬಾದಲ್ಲಿ ಇನ್ನೊಂದು 4-5 ದಿನದಲ್ಲಿ ಒಂದು ಸೈನ್ ಆಗ್ಬೋದು ಪ್ರಾಜೆಕ್ಟ್ ಅದು. ಓಕೆ. ಸೊ ವಿತ್ ಆಲ್ ಯುವರ್ ವಿಶಸ್ ಆ್ಯಂಡ್ ಬ್ಲೆಸಿಂಗ್ಸ್, ಮೇ ಬಿ ವಿಲ್ ಗ್ರೋ. ಆಲ್ ದ ವೆರಿ ಬೆಸ್ಟ್. ಇನ್ನು ಹೆಚ್ಚಿನ ಜಾಗಗಳು. ಆ್ಯಂಡ್ ಐ ಆಮ್ ಶೋರ್ ಜಸ್ಟ್ ಬೈ ಲಿಸ್ನಿಂಗ್ ಟು ಯು, ಯು ವೆರಿ ಆಂಟ್ರಪ್ರಿನಿಯರ್ ಆ ವಿಚಾರದಲ್ಲಿ, ಬ್ರ್ಯಾಂಡ್ಸ್ ಹುಟ್ಟಾಕೋದ್ರಲ್ಲಿ you seem to be a pioneer already. All the very best to you. Thank you so and much. Congratulations for Thank you. the Thank you so success. much.